ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್. ಕರಾವಳಿ ಇದು ರೀಸೆಂಟ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಯಿಂದ ಬಂದಿರುವಂತಹ ಒಂದು ಸಿನಿಮಾ ಸ್ಟಾರಿಂಗ್ ಪ್ರಜ್ವಲ್ ದೇವರಾಜ್ ಅಂಡ್ ರಾಜ್ ಬಿ ಶೆಟ್ಟಿ. ಸ್ಟೋರಿ ಲೈನ್ಗೆ ಬರೋದಾದ್ರೆ, ಮೈಸೂರು ಮಹಾರಾಜರ ಇತಿಹಾಸ ಇರುವಂತಹ ಕರಾವಳಿ ಭಾಗದಲ್ಲಿ ಇರುವಂತಹ ಒಂದು ದೇವಸ್ಥಾನದ ಕುರ್ಚಿ ಆ ಊರಿನವರಿಗೆ ಪ್ರತಿಷ್ಠೆಯ ಗುರುತಾಗಿರುತ್ತೆ. ಪ್ರತಿ ವರ್ಷ ಆ ಊರಲ್ಲಿ ನಡೀತಿರುವಂತಹ ಕಂಬಳದ ಕಾಂಪಿಟೇಷನ್ ಅಲ್ಲಿ ಯಾವ ಕೋಣಗಳು ಗೆಲ್ಲುತ್ತೋ ಅದರ ಮಾಲೀಕನೇ ಆ ಕುರ್ಚಿಯ ಒಡೆಯನಾಗುವಂತಹ ಒಂದು ಪದ್ಧತಿ ಆ ಊರಲ್ಲಿ ನಡೆದುಕೊಂಡು ಬಂದಿರುತ್ತೆ. ಅದೇ ಕುರ್ಚಿಗಾಗಿ ಆ ಊರಿನ ದೊಡ್ಡವರು ಮತ್ತು ಅವರ ಕೊಟ್ಟಿಗೆಯ ಕೆಲಸವನ್ನು ಮಾಡುತ್ತಿರುವಂತಹ ಮಾವೀರ ಮತ್ತು ಅವನ ಸ್ನೇಹಿತನ ಫ್ಯಾಮಿಲಿಗಳ ಮಧ್ಯೆ ನಡೆಯುವಂತಹ ಕಾದಾಟ ಹಾಗೂ ಆ ಕಾದಾಟದಿಂದಾಗಿ ಆ ಊರು ರಕ್ತಸಿಕ್ತವಾಗೋದು ಹೇಗೆ, ಕೊನೆಯದಾಗಿ ಆ ಒಂದು ಕುರ್ಚಿ ಯೋಗ್ಯತೆ ಇರುವಂತವರಿಗೆ ಸಿಗುತ್ತೋ ಇಲ್ವೋ ಅನ್ನೋದೇ ಒಂದು ಫಿಲ್ಮ್ ನ ಮೇನ್ ಪ್ಲಾಟ್. ಪಾಸಿಟಿವ್ಸ್ ಅಂಡ್ ನೆಗೆಟಿವ್ಸ್ ಗೆ ಬರೋದಾದ್ರೆ, ಪ್ರಜ್ವಲ್ ದೇವರಾಜ್ ಎಸ್ ಧನ ಅವರ ಆಕ್ಟಿಂಗ್ ಈ ಫಿಲ್ಮ್ ಅಲ್ಲಿ ಡೀಸೆಂಟ್ ಆಗಿ ಬಂದಿದೆ. ಬಟ್ ಆ ಕ್ಯಾರೆಕ್ಟರ್ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ರಾಜ್ ಬಿ ಶೆಟ್ಟಿ ಆಸ್ ಧನಾಸ್ ಫಾದರ್ ಮಾವೀರ, ಅವ್ರಿಗೆ ಈ ಫಿಲ್ಮ್ ಅಲ್ಲಿ ಒಂದು ಒಳ್ಳೆ ವೇಟೇಜ್ ಇರುವಂತಹ ಕ್ಯಾರೆಕ್ಟರ್ ಸಿಕ್ಕಿದೆ. ಅವರು ಸಹ ಅವ್ರದೇ ಸ್ಟೈಲ್ ಅಲ್ಲಿ ಆ ರೋಲ್ ಗೆ ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ರಮೇಶ್ ಇಂದಿರಾ ಆಸ್ ದೊಡ್ಡವರು, ಅವರಿಗೆ ಸಿಕ್ಕಿರುವಂತಹ ವಿಲನ್ ಕ್ಯಾರೆಕ್ಟರ್ ನ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಮಿತ್ರ ಆಸ್ ಮಹಾವೀರನ ಫ್ರೆಂಡ್ ಮಹಾಬಲ, ಅವರ ಕ್ಯಾರೆಕ್ಟರ್ ಗೆ ಈ ಫಿಲಂ ಅಲ್ಲಿ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಅವರನ್ನು ಸೇರಿ ಬಾಕಿ ಎಲ್ಲ ಸಪೋರ್ಟಿಂಗ್ ಆಕ್ಟರ್ಸ್ ಸಹ ಆಕ್ಟಿಂಗ್ ವೈಸ್ ತಮ್ಮ ರೋಲ್ ಗೆ 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಫಿಲಂ ಅಲ್ಲಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ಯೂಸ್ ಆಗಿರುವಂತಹ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೂ ಸಿನಿಮಾಟೋಗ್ರಫಿ ಕ್ವಾಲಿಟಿ ಆಗಿ ಬಂದಿದೆ. ಫಿಲಂ ಗೆ ಮೇಜರ್ ಪ್ಲಸ್ ಆಗಿದೆ ಅಂತಾನೆ ಹೇಳ್ಬೋದು. ಇದಿಷ್ಟು ಈ ಫಿಲಂ ನ ಪಾಸಿಟಿವ್ಸ್. ಇನ್ನು ನೆಗೆಟಿವ್ಸ್ ಗೆ ಬರೋದಾದ್ರೆ, ಸ್ಕ್ರೀನ್ ಪ್ಲೇ ಅಲ್ಲಿ ಒಂದಷ್ಟು ಕಡೆ ಯೂಸ್ ಆಗಿರುವಂತಹ ಐಡಿಯಾಸ್ ಸಿಲ್ಲಿ ಆಗಿ ಬಂದಿದೆ ಅಂತ ಅನಿಸ್ತು ನನಗೆ. ಉದಾಹರಣೆಗೆ ಕಾಲ ಮೇಲೆ ಬೈಕ್ ಹತ್ಸೋದು, ಕೊಟ್ಟಿಗೆಗೆ ಬೆಂಕಿ ಹಾಕೋದು, ಕಂಬಳ ಅನ್ನೋ ಒಂದು ಟಾಪಿಕ್ ಒಬ್ಬ ಕಾಲೇಜ್ ಹುಡುಗನಿಗೆ ಕೊಟ್ಟರು ಸಹ ಅವನ ತಲೆಗೆ ಬರುವಂತಹ ಕಾಮನ್ ಐಡಿಯಾಸ್ ಇದು. ಒಂದು ಫಿಲಂ ಮಾಡ್ತೀರಿ ಅಂದ್ರೆ ನಿಮ್ಮ ಯೋಚನೆ ಡೈರೆಕ್ಟರ್ ಲೆವೆಲ್ ಅಲ್ಲಿ ಇರಬೇಕೆ ಹೊರತು ಈ ರೀತಿ ಔಟ್ಡೇಟೆಡ್ ಆಗಿ ಅಲ್ಲ. ಇನ್ನು ಒನ್ ಸೈಡೆಡ್ ಸ್ಕ್ರೀನ್ ಪ್ಲೇ, ಮಾವೀರನಿಗೆ ಕಂಬಳದಲ್ಲಿ ಫೈಟ್ ಕೊಡೋದಕ್ಕೆ ಆ ಊರಲ್ಲಿ ಸರಿಸಮಾನವಾಗಿ ಯಾರು ಇರಲ್ಲ. ಅಂಡ್ ಫಿಲಂ ಇನ್ನೇನು ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದ್ರು ದೊಡ್ಡವರು ಮಾಡುವಂತಹ ಅನ್ಯಾಯಗಳಿಗೆ ಪ್ರತಿಯಾಗಿ ಮಾವೀರನ ಫ್ಯಾಮಿಲಿಯಿಂದ ಯಾವುದೇ ಒಂದು ಟಕ್ಕರು ಬರೋದಿಲ್ಲ. ಇದರಿಂದಾಗಿ ಕಥೆಯಲ್ಲಿ ಮುಂದೆ ಏನಾಗುತ್ತೆ ಅಂತ ಆಡಿಯನ್ಸ್ ಈಸಿಯಾಗಿ ಗೆಸ್ ಮಾಡಬಹುದಾಗಿದೆ. ಸ್ಕ್ರೀನ್ ಪ್ಲೇ ನ ಗ್ರಿಪ್ಪಿಂಗ್ ಆಗಿ ತಗೊಂಡು ಹೋಗಕ್ಕೆ ಆಗಿಲ್ಲ. ಇನ್ನು ಪ್ರಜ್ವಲ್ ದೇವರಾಜ್ ಅವರ ಧನ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಗೆ ಸಿಕ್ಬೇಕಾಗಿರುವಂತಹ ಸ್ಕೋಪ್ ಮತ್ತೆ ಎಲಿವೇಶನ್ ಆ ಕ್ಯಾರೆಕ್ಟರ್ ಗೆ ಸಿಕ್ಕಿಲ್ಲ. ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಿಟ್ರೆ ಆ ಕ್ಯಾರೆಕ್ಟರ್ ಡೀಟೇಲಿಂಗ್ ಮಿಸ್ ಆಗಿದೆ. ನನಗೆ ಆ ಒಂದು ಕ್ಯಾರೆಕ್ಟರ್ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಮಾವೀರ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಗೆ ಈ ಫಿಲಂ ಅಲ್ಲಿ ಬರೀ ಎಲಿವೇಶನ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಅಷ್ಟೇ ಪವರ್ಫುಲ್ ಆಗಿ ಬಂದಿಲ್ಲ. ಪ್ರಜ್ವಲ್ ದೇವರಾಜ್ ಅವರ ಕ್ಯಾರೆಕ್ಟರ್ ತರನೇ ಈ ಒಂದು ಕ್ಯಾರೆಕ್ಟರ್ ಗೂ ಸಹ ಡೀಟೇಲಿಂಗ್ ಮಿಸ್ ಆಗಿದೆ. ಪ್ರಜ್ವಲ್ ದೇವರಾಜ್ ಅವರ ಧನ ಕ್ಯಾರೆಕ್ಟರ್ ತರನೇ ಈ ಒಂದು ಕ್ಯಾರೆಕ್ಟರ್ ಸಹ ಫಿಲಂ ಅಲ್ಲಿ ಇನ್ಕಂಪ್ಲೀಟ್ ಅಂತ ಅನಿಸ್ತು. ಇನ್ನು ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಕಂಬಳದ ಕಾಂಪಿಟೇಷನ್ ಅಲ್ಲಿ ಜಸ್ಟ್ ಒಂದೇ ಒಂದು ಲೀಗ್ ಮ್ಯಾಚ್ ಅನ್ನ ತೋರಿಸಿ ಅಲ್ಲಿಂದ ಡೈರೆಕ್ಟ್ ಫೈನಲ್ಸ್ ಮ್ಯಾಚ್ ಗೆ ಹೋಗ್ತಾರೆ. ಈ ಫಿಲಂ ನ ಟೀಸರ್ ಮತ್ತೆ ಟ್ರೈಲರ್ ನೋಡಿದಾಗ ನಾನು ಈ ಫಿಲಂ ಇಂದ ಎಕ್ಸ್ಪೆಕ್ಟ್ ಮಾಡ್ತಿದ್ದಂತದ್ದು ಮೇನ್ಲಿ ಕಂಬಳದ ಪೋರ್ಷನ್ಸ್. ಆ ಕಾಂಪಿಟೇಷನ್ ಅಲ್ಲಿ ಎಲ್ಲಾ ಹಂತದ ಪಂದ್ಯಗಳನ್ನ ತೋರಿಸಿ ಆಡಿಯನ್ಸ್ ಗೆ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡುವಂತಹ ಎಲ್ಲಾ ಸ್ಕೋಪ್ ಇತ್ತು. ಆದ್ರೆ ಈ ಫಿಲಂ ಅಲ್ಲಿ ಕಂಬಳದ ಮೇಲೆ ಜಾಸ್ತಿ ಫೋಕಸ್ ಮಾಡೋದಕ್ಕಿಂತ ರುಟೀನ್ ರಿವೆಂಜ್ ಡ್ರಾಮಾ ಆಗಿ ತಗೊಂಡೋಗಿ ಆ ಚಾನ್ಸ್ ನ ಮಿಸ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಹಾಫ್ ಆಫ್ ದ ಫಿಲಂ ನನಗೆ ಸ್ಕ್ರೀನ್ ಪ್ಲೇ ಸ್ಲೋ ಅಂತ ಅನಿಸ್ತು. ಸೆಕೆಂಡ್ ಹಾಫ್ ದ ಫಿಲಂ ಅಲ್ಲಿ ಸ್ಕ್ರೀನ್ ಪ್ಲೇ ಫಸ್ಟ್ ಹಾಫ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಡೀಸೆಂಟ್ ಆಗಿ ಬಂದಿದೆ ಅಂತ ಅನಿಸ್ತು. ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಕ್ಯಾರೆಕ್ಟರೈಸೇಷನ್ಸ್ ಈ ಎಲ್ಲದ್ರ ಮೇಲೆ ಇನ್ನೂ ಸ್ವಲ್ಪ ವರ್ಕ್ ಮಾಡಿದಿದ್ರೆ ಈ ಫಿಲಂ ನ ಓವರ್ ಆಲ್ ಔಟ್ಪುಟ್ ಆವರೇಜ್ ಇಂದ ಅಬವ್ ಅವರೇಜ್ ಆಗಿ ಬರ್ಬೋದಿತ್ತು. ಓವರ್ ಆಲ್ ಆಗಿ ನನಗೆ ಒಂದು ಫಿಲಂ ಆವರೇಜ್ ಫೀಲಿಂಗ್ ಕೊಡ್ತು. ಟಾಪ್ ಸಿನಿ ನ್ಯೂಸ್ ಅಂಡ್ ರಿವ್ಯೂಸ್ ಕಡೆಯಿಂದ ಈ ಫಿಲಂಗೆ ಕೊಡ್ತಾ ಇರುವಂತಹ ರೇಟಿಂಗ್ 2.5 ಔಟ್ ಆಫ್ 5. ಇದಿಷ್ಟು ಈ ಫಿಲಂ ನೋಡಿ ನನಗೆ ಅನಿಸಿದ್ದು. ಯಾರೆಲ್ಲ ಈ ಫಿಲಂ ನೋಡಿದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ರಿವ್ಯೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.